ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಕ್ಕೋಸ್ಕರ ಮುಖ್ಯಮಂತ್ರಿಯಾಗಿದ್ದಾರೆ. ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು ಅಂತೇಳಿ ಅವರು ಅವರ ಎಲ್ಲ ದಾಖಲೆಗಳು ಅಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಹಗರಣಗಳೇನಿದೆ, ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಜನಾರ್ದನ್ ರೆಡ್ಡಿ MLA ಮೇಲೆ ಹಾಕಿರೋ ಅಟ್ಯಾಕ್ ಇರ್ಬೋದು, ಲವ್ ಜಿಹಾದಿಗಳಿರ್ಬೋದು, KCA ಸ್ಟೇಡಿಯಂ 11 ಜನ ಅಮಾಯಕ ಮಕ್ಕಳು ಸಾವಿರ್ಬೋದು. ಇವೆಲ್ಲ ಆದ್ಮೇಲೂ ಕೂಡ ಅವ್ರಿಗೆ ನಾವು ದೇವರಾಜ ಅರಸನ್ನ ಮೀರಿಸಿದ್ದೀರಿ ಅಂತ ಅನ್ಸಿದ್ಯಾ? ಹೋಲಿಕೆ ಮಾಡ್ತಾರಲ್ಲ, ಹೋಲಿಕೆ ಮಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಆದರೂ ಸತ್ಯ ಇರಬೇಕು. ಇದರಲ್ಲಿ ಏನು ಸತ್ಯ ಇಲ್ಲ. ದಾಖಲೆ ಮಾಡಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ರೆ ಅದಕ್ಕಿಂತ ಕೆಟ್ಟ ವಿಚಾರ ಯಾವುದೂ ಇರಕ್ಕೆ ಸಾಧ್ಯನೇ ಇಲ್ಲ. ಏನೋ ಇಡೀ ರಾಜ್ಯ ಮೆಚ್ಚುವಂತ ಮುಖ್ಯಮಂತ್ರಿ ಆದ್ರೆ ಪರವಾಗಿಲ್ಲಪ್ಪ. ದೇವರಾಜ ಅರಸು ಅವರ ಯಾವ ಗುಣ ಇವರಲ್ಲಿ ಇದೆ ಅನ್ನೋದನ್ನ ಹೇಳ್ಬೇಕು. ಯಾವ ಗುಣ ನನ್ನಲ್ಲಿ ಇದೆ ಅಂತ ಹೇಳ್ಬೋದು. ಒಂದು ದಾಖಲೆ ಮುರಿಯೋದಾದ್ರೆ ಕರ್ನಾಟಕದಲ್ಲ, ನಮ್ಮ ಮಧ್ಯಪ್ರದೇಶದಲ್ಲಿ 3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ 15 ವರ್ಷ 20 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ. ದಾಖಲೆ ಇಂಪಾರ್ಟೆಂಟ್ ಅಲ್ಲ, ನೀನೇನ್ ಕೆಲಸ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗಬೇಕು. ಅದನ್ನ ಸಿದ್ದರಾಮಯ್ಯನವರು ಮಾಡಿಲ್ಲ. ಸುಮ್ಮನೆ ದೇವರಾಜ ಅರಸು ದಾಖಲೆಯನ್ನ ಮುರಿದಿದ್ದೀನಿ ಅಂದ್ರೆ ಅದು ನಿಮ್ಮ ತೃಪ್ತಿಗಷ್ಟೇ, ನಿಮ್ಮ ವೈಯಕ್ತಿಕ ತೃಪ್ತಿ ಅಷ್ಟೇ. ಆದರೆ ರಾಜ್ಯದ ಜನತೆ ನಿಮ್ಮನ್ನ ದೇವರಾಜ ಅರಸಿಗೆ ಹೋಲಿಸೋಕೆ ಅವ್ರು ಯಾರು ತಯಾರಿಲ್ಲ. ಯಾರು ಆ ಥರದ ಮಾತು ಇದುವರೆಗೂ ಆಡೇ ಇಲ್ಲ. ಆದ್ರಿಂದ ನೀವು ಈ ದಾಖಲೆ ಏನು ಮಾಡ್ತಾ ಇದ್ದೀರಾ, ಇದು ರಾಜ್ಯದ ಜನರ ದಾಖಲೆ ಅಲ್ಲ, ನಿಮ್ಮ